ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರಿನ ಮೇರೆಗೆ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಬಿಜೆಪಿ ಶಾಸಕ ಮುನಿರತ್ನ ಸೇರಿ 7 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ನಡೆದಿರುವುದಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ. ಬಿಜೆಪಿ ಶಾಸಕ ಮುನಿರತ್ನ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿರೋದು. ಖಾಸಗಿ ರೆಸಾರ್ಟ್ ಒಂದರಲ್ಲಿ ಅತ್ಯಾಚಾರ ನಡೆದಿದೆ ಅಂತ ಈ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ. 354A, 354C, 376, 506, 504, 120B, 149, 384, 406, 308 ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. A1 ಮುನಿರತ್ನ, A2 ವಿಜಯ್ ಕುಮಾರ್, A3 ಸುಧಾಕರ್, A4 ಕಿರಣ್ ಕುಮಾರ್, A5 ಲೋಹಿತ್ ಗೌಡ, A6 ಮಂಜುನಾಥ್, 7ನೇ ಆರೋಪಿ ಲೋಕಿ ಎಂಬುವವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಮುನಿರತ್ನಗೆ ಇದೀಗ ಇನ್ನೊಂದು ಸಂಕಷ್ಟ ಈ ಮುಖಾಂತರವಾಗಿ ಎದುರಾಗಿರೋದು. ನಿನ್ನೆ ರಾತ್ರಿ 2 ಗಂಟೆವರೆಗೂ ಸಿಕ್ಕಾಬಟ್ಟೆ ಹೈ ಡ್ರಾಮಾ ನಡೆದಿದ್ದ ಪೊಲೀಸ್ ಠಾಣೆಯಲ್ಲಿ ಇವತ್ತು ಮತ್ತೆ ಬನ್ನಿ ಅಂತ ಸಂತ್ರಸ್ತೆಯನ್ನ ಹೇಳಿ ಕಳಿಸಲಾಗಿತ್ತು. ಸೊ ಇವತ್ತು ಏನೇನ್ ಹೇಳಿದ್ದಾರೋ, ಏನೇನ್ ಹೇಳ್ತಾರೋ, ಇನ್ಯಾರ ಹೆಸರೆಲ್ಲ ಬಂದಿದೆಯೋ, ಇನ್ಯಾರೆಲ್ಲ ಹೆಸರು ಬರುತ್ತೋ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮುನಿರತ್ನಗೆ ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎದುರಾಗ್ತಾ ಇರೋದು. ಈಗ ಆಲ್ರೆಡಿ ಒಂದು ಕೇಸ್ನಲ್ಲಿ ಜೈಲಲ್ಲಿ ಇದ್ದಾರೆ, ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನೇ ಇನ್ನು ಮರ್ತಿಲ್ಲ, ಅದ್ರ ಬಗ್ಗೆಯೇ ಇನ್ನು ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾನೂನು ಹೋರಾಟದಿಂದ ಗೆದ್ದು ಆಚೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟರೊಳಗೆ ಇನ್ನೊಂದು ಕೇಸನ್ನ ದಾಖಲಿಸಲಾಗಿದೆ. ಇದು ಲೈಂಗಿಕ ದೌರ್ಜನ್ಯ ಸೇರಿದಂತೆ ಅನೇಕ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಹಾಗಿದ್ರೆ ಮುನಿರತ್ನಗೆ ಸಂಕಷ್ಟವನ್ನ ತಂದು ಒಡ್ಡುತ್ತಾ ಇರುವಂತ ಆ ಕೇಸಸ್ಗಳು ಯಾವುವು, ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಲಾಗಿದೆ, ಯಾವ್ಯಾವ ಸೆಕ್ಷನ್ಗಳು ಏನೇನ್ ಹೇಳುತ್ತೆ, ಇದೆಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಮುನಿರತ್ನಗೆ ಸಂಕಷ್ಟ ಎದುರಾಗಿರೋದು 354A ಅಂದ್ರೆ ಲೈಂಗಿಕ ದೌರ್ಜನ್ಯ, ಇದರ ಅಡಿಯಲ್ಲೂ ಕೂಡ ಕೇಸನ್ನ ದಾಖಲಿಸಲಾಗಿದೆ. ಈ ಸೆಕ್ಷನ್ ಅನ್ನು ಕೂಡ ಹಾಕಲಾಗಿದೆ 354A. ಇನ್ನು 354C ಮಹಿಳೆಯರ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ, ಪರ್ಮಿಷನ್ ಇಲ್ದೇನೆ, ಮಹಿಳೆಗೆ ಇಷ್ಟ ಇಲ್ದೇನೆ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಿಸಿರುವಂಥದ್ದು 354C. ಇದರ ಅಡಿಯಲ್ಲೂ ಕೂಡ ಈ ಕೇಸನ್ನ ದಾಖಲಿಸಲಾಗಿದೆ. ಮತ್ತು 376N2 ಸರ್ಕಾರಿ ಸೇವಕನಿಂದ ಅತ್ಯಾಚಾರ ಆಗಿದೆ ಅನ್ನುವಂಥ ಸೆಕ್ಷನ್ ಅನ್ನು ಕೂಡ ಇಲ್ಲಿ ಸೇರಿಸಲಾಗಿದೆ. 506 ಜೀವ ಬೆದರಿಕೆ, 504 ಉದ್ದೇಶಪೂರ್ವಕವಾಗಿ ನಿಂದನೆ, 120B ಅಪರಾಧಿಕ ಒಳಸಂಚು, 149 ಕಾನೂನು ಬಾಹಿರ ಸಭೆ, 406 ನಂಬಿಕೆ ದ್ರೋಹ, 384 ಸುಲಿಗೆ, 308 ಹತ್ಯೆ ಮಾಡೋಕೆ ಪ್ರಯತ್ನ, IT ಆಕ್ಟ್ 6666E ಇಷ್ಟರ ಅಡಿಯಲ್ಲೂ ಕೇಸನ್ನ ದಾಖಲಿಸಲಾಗಿದೆ. ಸೊ ಈ ಹೈ ಡ್ರಾಮಾ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಯಾಕಂದ್ರೆ ಈಗಾಗಲೇ ಸಂತ್ರಸ್ತೆಯನ್ನ ಮೆಡಿಕಲ್ ಚೆಕಪ್ಗೂ ಕೂಡ ಕರ್ಕೊಂಡು ಹೋಗ್ಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಸಂತ್ರಸ್ತೆ ಇವತ್ತಿಗೆ ಏನೆಲ್ಲ ಹೇಳಿದ್ದಾರೆ, ಯಾಕಂದ್ರೆ ಇದು ಬಹಳ ತಿಂಗಳುಗಳಿಂದ ನಡೆದು ಬಂದಿರುವಂತ ಡ್ರಾಮಾ ಅನ್ನೋದನ್ನ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ.